ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಈಗ ಕೇಸು ಜೈಲು ಸಿ ಟಿ ರವಿಗೇನು ಹೊಸ್ತಲ್ಲ. 1982 ಇಲ್ಲಿಗೆ 46 ವರ್ಷದ ಹಿಂದೆ ಮೊದಲನೇ ಕೇಸ್ ನನ್ನ ಮೇಲೆ ಬಿದ್ದಿದ್ದು. ಆವಾಗ ನನಗಿನ್ನೂ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇ ಕೇಸಿಗೆ ಹೆದರಿಲ್ಲ. ನಾವೆಲ್ಲ ಜನಪರ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ನಮ್ಮನ್ನು ಕೇಸ್ ಹಾಕಿ ಹೆದರಿಸಿ ಯಾರೂ ಮನೇಲಿ ಕೂರ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಕೇಸ್ ಹಾಕ್ತಾರೋ ಅಷ್ಟು ನಮಗೆ ಜಾಸ್ತಿ ತಾಕತ್ತು ಬರುತ್ತೆ. ರೇಪ್ ಮಾಡಿ ಜೈಲಿಗೆ ಹೋಗಬಾರ್ದು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಬಾರ್ದು, ಕಳ್ತನ ಮಾಡಿ ಜೈಲಿಗೆ ಹೋಗಬಾರ್ದು. ಜನರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಸತ್ಯ ಹೇಳಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಅದಕ್ಕೆ ತಯಾರಿದ್ದೀವಿ. ಅದು ಮುಲ್ಲನಿಗೆ ಹಾಕಬೇಕು ಅನ್ನುವಂಥದ್ದು ಅದಕ್ಕೆ ಬದ್ಧರಾಗಿದ್ದೀರಾ ಆ ಮಾತಿಗೆ? 1000 ಸರಿ ಹೇಳಿದ್ದೀನಲ್ಲ. ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಮೋದಿಯವರನ್ನ ಪ್ರಧಾನಮಂತ್ರಿಯವ್ರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಅಲ್ಲ, ಈಗ ಜಾಮಿಯಾ ಮಸೀದಿ ಅಧ್ಯಕ್ಷ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧ ದೂರು ಕೊಟ್ಟು ಅಂದರೆ ಅದನ್ನು ಸಮರ್ಥನೆ ಮಾಡ್ತಾರಾ? ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಈಗ ಕೇಸು ಜೈಲು ಸಿ ಟಿ ರವಿಗೇನು ಹೊಸ್ತಲ್ಲ. 1982 ಇಲ್ಲಿಗೆ 46 ವರ್ಷದ ಹಿಂದೆ ಮೊದಲನೇ ಕೇಸ್ ನನ್ನ ಮೇಲೆ ಬಿದ್ದಿದ್ದು. ಆವಾಗ ನನಗಿನ್ನೂ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇ ಕೇಸಿಗೆ ಹೆದರಿಲ್ಲ. ನಾವೆಲ್ಲ ಜನಪರ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ನಮ್ಮನ್ನು ಕೇಸ್ ಹಾಕಿ ಹೆದರಿಸಿ ಯಾರೂ ಮನೇಲಿ ಕೂರ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಕೇಸ್ ಹಾಕ್ತಾರೋ ಅಷ್ಟು ನಮಗೆ ಜಾಸ್ತಿ ತಾಕತ್ತು ಬರುತ್ತೆ. ರೇಪ್ ಮಾಡಿ ಜೈಲಿಗೆ ಹೋಗಬಾರ್ದು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಬಾರ್ದು, ಕಳ್ತನ ಮಾಡಿ ಜೈಲಿಗೆ ಹೋಗಬಾರ್ದು. ಜನರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಸತ್ಯ ಹೇಳಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಅದಕ್ಕೆ ತಯಾರಿದ್ದೀವಿ. ಅದು ಮುಲ್ಲನಿಗೆ ಹಾಕಬೇಕು ಅನ್ನುವಂಥದ್ದು ಅದಕ್ಕೆ ಬದ್ಧರಾಗಿದ್ದೀರಾ ಆ ಮಾತಿಗೆ? 1000 ಸರಿ ಹೇಳಿದ್ದೀನಲ್ಲ. ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಮೋದಿಯವರನ್ನ ಪ್ರಧಾನಮಂತ್ರಿಯವ್ರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಅಲ್ಲ, ಈಗ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧ ದೂರು ಕೊಟ್ಟು ಅಂದರೆ ಅದನ್ನು ಸಮರ್ಥನೆ ಮಾಡ್ತಾರಾ?